Very good afternoon, dear students. Previously, we have discussed regarding time of supply in case of goods. So now it is the time to discuss regarding time of supply in case of services. So previously, we have discussed regarding forward charge and ರಿವರ್ಸ್ ಚಾರ್ಜ್. ಫಾರ್ವರ್ಡ್ ಚಾರ್ಜ್ ಅಂತಂದರೆ ಬೇಸಿಕಲಿ ಅಥವಾ ಜನರಲಿ ಸಪ್ಲೈಯರ್ ಹ್ಯಾಸ್ ಟು ಪೇ ಅ GST ವೈಲ್ ಸಪ್ಲೈಯಿಂಗ್ ಎನಿ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅಂತ ನಾನು ನಿಮ್ಗೆ ಹೇಳಿದ್ದೆ. ರಿವರ್ಸ್ ಚಾರ್ಜ್ ಅಂತಂದರೆ ಇನ್ಸ್ಟೆಡ್ ಆಫ್ ಸಪ್ಲೈಯರ್ ರೆಸಿಪಿಯೆಂಟ್ ಹ್ಯಾಸ್ ಟು ಪೇ ಅ GST ಫಾರ್ ಸ್ಪೆಸಿಫಿಕ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅಂತ. ಸೊ ಇಲ್ಲಿನೂ ಅಷ್ಟೇ ವಿ ಹ್ಯಾವ್ ವೆನೆವರ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ ಟೈಮ್ ಆಫ್ ಸಪ್ಲೈ in case of services, we have to follow several rules regarding forward charge and reverse charge also. First, forward charge ಅಲ್ಲಿ ನಾವು ಟೈಮ್ ಆಫ್ ಸಪ್ಲೈನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಸರ್ವಿಸ್ ವಿಚಾರದಲ್ಲಿ ಅಂತ ನೋಡಿದಾಗ, ಸೊ ವಿ ಹ್ಯಾವ್ 3 ರೂಲ್ಸ್ ಹಿಯರ್. ಫಸ್ಟ್ ಒಂದು ಡೇಟ್ ಆಫ್ ಪ್ರಾವಿಷನ್ ಆಫ್ ಸರ್ವಿಸ್. ಇಟ್ ಈಸ್ ನಥಿಂಗ್ ಬಟ್ ಅ ಇನ್ವಾಯ್ಸಿಂಗ್ ಡೇಟ್. ಸೊ ನಾವು ಟೈಮ್ ಆಫ್ ಸಪ್ಲೈನ ಫೈಂಡ್ ಔಟ್ ಮಾಡಬೇಕಾದ್ರೆ ಸರ್ವೀಸ್ ವಿಚಾರದಲ್ಲಿ ಫಸ್ಟ್ ನಾವು ನೋಡಬೇಕಾಗಿರೋಂಥ ಡೇಟ್ ಯಾವುದಪ್ಪ ಅಂದರೆ ಡೇಟ್ ಆಫ್ ಪ್ರಾವಿಷನ್ ಆಫ್ ಸರ್ವೀಸಸ್ ಅಥವಾ ಇನ್ವಾಯ್ಸಿಂಗ್ ಡೇಟ್. ಇವು ಎರಡು ಇನ್ಫಾರ್ಮೇಷನಲ್ಲಿ ಯಾವುದಾದ್ರೂ ಒಂದನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಆರ್ ನೆಕ್ಸ್ಟ್ ಒನ್ ಬಂದು ಡೇಟ್ ಆಫ್ ರೆಕಾರ್ಡಿಂಗ್ ದ ಪೇಮೆಂಟ್ ಇನ್ ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ ದಿ ಸಪ್ಲೈಯರ್. ಡೇಟ್ ಆಫ್ ರೆಕಾರ್ಡಿಂಗ್ ದ ಪೇಮೆಂಟ್ ಇನ್ ದ ಬುಕ್ಸ್ ಆಫ್ accounts of the supplier, or date on which payment is credited in the bank account of the supplier. So ಈ ಮೂರು ಡೇಟ್ಸ್ನ ಕಂಪೇರ್ ಮಾಡಿ ವಿಚ್ ಎವರ್ ಈಸ್ ಅರ್ಲಿಯರ್, ಅದು ಯಾವ ಡೇಟ್ ಅರ್ಲಿಯರ್ ಆಗಿರುತ್ತೋ ಆ ಡೇಟ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಸೊ ಡೇಟ್ ಆಫ್ ಪ್ರಾವಿಷನ್ ಆಫ್ ಸರ್ವೀಸಸ್ 1/1/2019 ಇದೆ. ಡೇಟ್ ಆಫ್ ರೆಕಾರ್ಡಿಂಗ್ ದ ಪೇಮೆಂಟ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ ದಿ ಸಪ್ಲೈಯರ್ ಬಂದು 15/1/2019 ಇದೆ. ಡೇಟ್ ಆನ್ ವಿಚ್ ದ ಪೇಮೆಂಟ್ ಈಸ್ ಕ್ರೆಡಿಟೆಡ್ ಇನ್ ದಿ ಬ್ಯಾಂಕ್ ಅಕೌಂಟ್ ಆಫ್ ದಿ ಸಪ್ಲೈಯರ್ ಈಸ್ 13/1/2019 ಇದೆ. So we have 3 dates here: 1/1/2019, 15/1/2019, 13/1/2019. ನಮ್ಗೆ ಇಲ್ಲಿ ರೂಲ್ಸ್ ಏನಪ್ಪ ಇರೋದಂದ್ರೆ ವಿಚ್ ಎವರ್ ಈಸ್ ಅರ್ಲಿಯರ್ ಅಂತಂದರೆ ಈ ಮೂರು ಡೇಟ್ಸಲ್ಲಿ ಯಾವುದು ಅರ್ಲಿಯೆಸ್ಟ್ ಡೇಟ್ ಅಂತಂದರೆ 1/1/2019, ದಟ್ ಈಸ್ ಇನ್ವಾಯ್ಸಿಂಗ್ ಡೇಟ್ ಆರ್ ಡೇಟ್ ಆಫ್ ಪ್ರಾವಿಷನ್ ಆಫ್ ಸರ್ವೀಸಸ್. ದಟ್ ಶುಡ್ ಬಿ ಎ ಟೈಮ್ ಆಫ್ ಸಪ್ಲೈ ಇನ್ ಕೇಸ್ ಆಫ್ ಸರ್ವೀಸಸ್. ಯಾವುದರಲ್ಲಿ? ಫಾರ್ವರ್ಡ್ ಚಾರ್ಜಲ್ಲಿ, ಸೆಕ್ಷನ್ 13 ಸಬ್ಸೆಕ್ಷನ್ 2. ಸೊ ನೆಕ್ಸ್ಟ್ ಇದು ನಿಮಗೆ ಥಿಯರಿ ಪಾರ್ಟ್ಗೆ ಕೇಳ್ತಾನೆ, 2 ಮಾರ್ಕ್ಸ್ಗಾಗಿರ್ಬೋದು ಅಥವಾ 5 ಮಾರ್ಕ್ಸ್ಗಾಗಿರ್ಬೋದು. ನೆಕ್ಸ್ಟ್ ಟೈಮ್ ಆಫ್ ಸಪ್ಲೈ ಇನ್ ಕೇಸ್ ಆಫ್ ಸರ್ವೀಸಸ್ ಅಂಡರ್ ರಿವರ್ಸ್ ಚಾರ್ಜ್ ಬೇಸಿಸ್. ಸೊ ರಿವರ್ಸ್ ಚಾರ್ಜ್ ಬೇಸಿಸ್ ಅಂತ ಬಂದಿದ ತಕ್ಷಣ ಸೆಕ್ಷನ್ 13 ಸಬ್ಸೆಕ್ಷನ್ 3. ಇಲ್ಲಿ ಸಹ ನಾವು 3 ಡೇಟ್ಸ್ನ ಕಂಪೇರ್ ಮಾಡಬೇಕಾಗುತ್ತೆ. ಫಸ್ಟ್ ಡೇಟ್ ಏನಪ್ಪ ಅಂದರೆ ಡೇಟ್ ಆಫ್ ರೆಕಾರ್ಡಿಂಗ್ ದ ಪೇಮೆಂಟ್ ಇನ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ ದಿ ರೆಸಿಪಿಯೆಂಟ್ ಆಫ್ ದಿ ಸರ್ವೀಸಸ್. ನೋಡಿ, ರಿವರ್ಸ್ ಚಾರ್ಜ್ ಅಂತ ಬಂದಿದ ತಕ್ಷಣ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ, ಯಾವಾಗಲೂ ನಾವು ಡೇಟ್ಸ್ನ ಯಾವ್ದು ತಗೊಳ್ಳೋದು? ರೆಸಿಪಿಯೆಂಟ್. ಓಕೆ, ಸೊ ಡೇಟ್ ಆಫ್ ರೆಕಾರ್ಡಿಂಗ್ ದ ಪೇಮೆಂಟ್ ಇನ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ ದ ರೆಸಿಪಿಯೆಂಟ್ ಆಫ್ ದಿ ಸರ್ವೀಸಸ್, ಆರ್ date on which payment is debited from the bank account of recipient of services, or date immediately following 60 days from the date of issue of invoice by the supplier. So ನಾವು ಟೈಮ್ ಆಫ್ ಸಪ್ಲೈ ಇನ್ ಕೇಸ್ ಆಫ್ ಗೂಡ್ಸ್ ಅಂತ ನೋಡಿದಾಗ ಈ ಪ್ಲೇಸಲ್ಲಿ ಡೇಟ್ ಇಮಿಡಿಯೇಟ್ಲಿ ಫಾಲೋಯಿಂಗ್ 30 ಡೇಸ್ ಅಂತ ಬಂದಿತ್ತು. ಸೊ ಸರ್ವೀಸ್ ಅಂತ ಬಂದಾಗ ವಿ ಹ್ಯಾವ್ ಟು ಕನ್ಸಿಡರ್ ಡೇಟ್ ಇಮಿಡಿಯೇಟ್ಲಿ ಫಾಲೋಯಿಂಗ್ ದಿ 60 ಡೇಸ್ ಅಲ್ವಾ. ಸೊ ನಿಮಗೆ ಇದು ಕೆಸೆಟ್ ಅಥವಾ NET ರಿಲೇಟೆಡ್ ಕ್ವಶನ್ಸ್ದು ಸಹ ಕೇಳಬಹುದು. ಓಕೆ, ಸೊ ಈ ಮೂರನ್ನು ಕಂಪೇರ್ ಮಾಡಿದಾಗ ಯಾವ ಡೇಟು ಅರ್ಲಿಯೆಸ್ಟ್ ಆಗಿರುತ್ತೋ ಅದನ್ನು ನಾವೇನಂತ ಕರಿತೀವಿ? ಟೈಮ್ ಆಫ್ ಸಪ್ಲೈ ಅಂತ ಕರಿತೀವಿ ಅಂಡರ್ ದಿ ರಿವರ್ಸ್ ಚಾರ್ಜ್ ಬೇಸಿಸ್.
ಸೊ ಡೇಟ್ ಇಮಿಡಿಯೇಟ್ಲಿ ಫಾಲೋಯಿಂಗ್ 60 ಡೇಸ್ ಅಂತ ಬಂದಾಗ ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಸೊ ನಾನಿಲ್ಲಿ ಒಂದು ಎಕ್ಸಾಂಪಲ್ ಹಾಕ್ಕೊಂಡಿದ್ದೀನಿ. 1/3/2019 ಇಸ್ ದಿ ಇನ್ವಾಯ್ಸಿಂಗ್ ಡೇಟ್ ಅಂತ ಇಟ್ಕೊಳ್ಳೋಣ. ಡೇಟ್ ಇಮಿಡಿಯೇಟ್ಲಿ 60 ಡೇಸ್ ಅಂತಂದಾಗ 1/3/2019 ಇಂದ 31/3/2019 ಅಂತಂದಾಗ ಫಸ್ಟ್ ಡೇಟ್ನ ಬಿಟ್ಬಿಡ್ಬೇಕು. ಮಾರ್ಚ್ 1ನ ಬಿಟ್ಟರೂ ಸಹ ನಮಗೆ 30 ಡೇಸ್ ಸಿಗುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಇಮಿಡಿಯೇಟ್ಲಿ 1st April 2019 ಟು 30 April 2019ಗೆ 30 ಡೇಸ್ ಸಿಗುತ್ತೆ. ಸೊ ಈಗ ನಾವು ಎಕ್ಸಾಂಪಲ್ ಅಂತ ತಗೊಂಡಾಗ 60 ಡೇಸ್ ಆಯ್ತಲ್ಲ ನೋಡಿ. ಡೇಟ್ ಆಫ್ ರೆಕಾರ್ಡಿಂಗ್ ದ ಪೇಮೆಂಟ್ ಇನ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ ದಿ ರೆಸಿಪಿಯೆಂಟ್ ಆಫ್ ದಿ ಸರ್ವೀಸಸ್ ಬಂದು ಒಂದು ಡೇಟಲ್ಲಿ ಇರಬಹುದು. ಎಕ್ಸಾಂಪಲ್ 1/4/2019 ಅಂತ ತಗೊಳ್ಳೋಣ. ಡೇಟ್ ಆನ್ ವಿಚ್ ಪೇಮೆಂಟ್ ಈಸ್ ಡೆಬಿಟೆಡ್ ಫ್ರಮ್ ದಿ ಬ್ಯಾಂಕ್ ಅಕೌಂಟ್ ಆಫ್ ದಿ ರೆಸಿಪಿಯೆಂಟ್ ಆಫ್ ದ ಸರ್ವೀಸಸ್ 20 April 2019. Date immediately following 60 days from the following date of issue of invoice by the supplier. ನಾವು ಎಕ್ಸಾಂಪಲ್ ಇಲ್ಲಿ ಇನ್ವಾಯ್ಸಿಂಗ್ ಡೇಟ್ ಅಂತ ಏನು ತಗೊಳ್ತಾ ಇದ್ದೀವಿ 1/3/2019 ಆದರೆ 60 ಡೇಸ್ಗೆ ಯಾವ ಡೇಟ್ ಬರುತ್ತೆ 30th April 2019 ಬರುತ್ತೆ. ಸೊ ಈ ಮೂರು ಡೇಟ್ಸ್ನ ಕಂಪೇರ್ ಮಾಡಿಕೊಂಡಾಗ ನಮಗೆ ಯಾವುದು ಅರ್ಲಿಯೆಸ್ಟ್ ಆಗಿದೆ 1/4/2019. ದಟ್ ಈಸ್ ದ ಟೈಮ್ ಆಫ್ ಸಪ್ಲೈ ಅಂಡರ್ ದಿ ರಿವರ್ಸ್ ಚಾರ್ಜ್ ಸೆಕ್ಷನ್ 13 subsection 3.